ಉಡುಪಿ ಜಿಲ್ಲೆಯ ಕಾಂಗ್ರೆಸ್ ಮುಖಂಡನೊಬ್ಬನ ಪುತ್ರನ ನಿರ್ಲಕ್ಷ್ಯ ವಾಹನ ಚಲಾವಣೆಯಿಂದಾಗಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಬೆಳಪುವಿನ ಮಿಲಿಟರಿ ಕಾಲೋನಿಯಲ್ಲಿ ನಡೆದಿರುವಂಥದ್ದು. ನಾವೀಗ ಆ ಒಂದು ಸ್ಥಳದಲ್ಲಿದ್ದೇವೆ. ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು. ಇದೇ ಒಂದು ರಸ್ತೆಯಲ್ಲಿ ಅಂದರೆ ಈ ತಿಂಗಳಿನ 11ನೇ ತಾರೀಕಿನಂದು ಬೆಳಿಗ್ಗೆ ಒಂದು 5 ಗಂಟೆಗೆ ತಾರ್ ಕಾರ್ನಲ್ಲಿ ಬಂದಂಥ ಕಾಂಗ್ರೆಸ್ ಮುಖಂಡನ ಪುತ್ರ ಪ್ರಜ್ವಲ್ ಶೆಟ್ಟಿ ಏನಿದ್ದಾನೆ, ಒಂದು ವೇಗದ ಕಾರನ್ನು ಓಡಿಸಿಕೊಂಡು ಬಂದು ಬೈಕ್ ಸವಾರನಿಗೆ ಡಿಕ್ಕಿ ಹೊಡಿತಾನೆ. ಆ ಒಂದು ಸಂದರ್ಭದಲ್ಲಿ ಮೊಹಮ್ಮದ್ ಹುಸೇನ್ ಎನ್ನುವರು ಕೆಲಸಕ್ಕೆ ಹೋಗುವವರು ಆ ಒಂದು ಡಿಕ್ಕಿಯಲ್ಲಿ ಸ್ಥಳದಲ್ಲಿ ಒಂದು ಗಂಭೀರ ಗಾಯಗೊಂಡು ಬೀಳ್ತಾರೆ. ಇದೇ ಒಂದು ಸ್ಥಳದಲ್ಲಿ ಆ ಒಂದು ಘಟನೆ ನಡೆದಿರುವಂಥದ್ದು. ಇಲ್ಲಿಯ ಮನೆಯ CCTV ಫುಟೇಜಿನಲ್ಲಿ ಅವರು ವೇಗವಾಗಿ ಚಲಾಯಿಸುವಂಥ ಕಾರಿಗೆ ಬೈಕ್ ಡಿಕ್ಕಿ ಆಗುವಂಥ ದೃಶ್ಯ ಕೂಡ CC ಕ್ಯಾಮರಾದಲ್ಲಿ ಸೆರೆಯಾಗಿರುವಂಥದ್ದು ನಾವು ಗಮನಿಸಬಹುದು. ಇದೇ ಒಂದು ರಸ್ತೆಯಲ್ಲಿ ತುಂಬಾ ವೇಗವಾಗಿ ಹೋದ ಸಂದರ್ಭದಲ್ಲಿ ಬೈಕ್ ಸವಾರನಿಗೆ ಪ್ರಜ್ವಲ್ ಶೆಟ್ಟಿ ಚಲಾಯಿಸುತ್ತಿದ್ದಂಥ ಕಾರು ಡಿಕ್ಕಿ ಹೊಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ರಸ್ತೆಯ ಪಕ್ಕಕ್ಕೆ ಬಿದ್ದಂಥ ಮೊಹಮ್ಮದ್ ಹುಸೇನ್ ಗಂಭೀರ ಗಾಯಗೊಂಡು ರಕ್ತದ ಮಡುವಿನಲ್ಲಿದ್ದರೂ ಕೂಡ ಪ್ರಜ್ವಲ್ ಶೆಟ್ಟಿ ಅದನ್ನು ಯಾವುದನ್ನು ಕೂಡ ಕ್ಯಾರ್ ಮಾಡದೆ ವೇಗವಾಗಿ ಅಲ್ಲಿಂದ ಕಾಲು ಕೀಳ್ತಾನೆ. ಅಂದರೆ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅಲ್ಲಿಯ ಸ್ಥಳೀಯರು ಕೂಡ ಮುಂಜಾನೆ ಆಗಿದ್ದರಿಂದ ಬೆಳಿಗ್ಗೆ ಯಾರು ಕೂಡ ಈ ಒಂದು ಪ್ರದೇಶದಲ್ಲಿ ಇರುವುದಿಲ್ಲ. ಆ ನಿಟ್ಟಿನಲ್ಲಿ ಯಾರು ಕೂಡ ಅವರನ್ನು ಆಸ್ಪತ್ರೆಗೆ ಸೇರಿಸುವಂಥ ಗೋಜಿಗೆ ಹೋಗುವುದಿಲ್ಲ. ಸಾಕಷ್ಟು ಹೊತ್ತು ಒದ್ದಾಡಿದರೂ ಕೂಡ ರಕ್ತದ ಮಡುವಿನಲ್ಲಿದ್ದರೂ ಕೂಡ ಅವರನ್ನು ಆಸ್ಪತ್ರೆಗೆ ಸೇರಿಸುವಂಥ ಕೆಲಸಕ್ಕೆ ಯಾರು ಕೂಡ ಮುಂದಾಗುವುದಿಲ್ಲ. ಆದರೆ 6 ಗಂಟೆಯ ವೇಳೆಯಲ್ಲಿ ಇಲ್ಲಿಯ ಸ್ಥಳೀಯ ಮಹಿಳೆಯರೊಬ್ಬರು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಿಕ್ಕೆ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ತುಂಬಾ ರಕ್ತಸ್ರಾವ ಆಗಿ ತುಂಬಾ ಗಂಭೀರ ಸ್ಥಿತಿಯಲ್ಲಿ ಇದ್ದರು. ಆವಾಗ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಯಾವುದೇ ಪ್ರಯೋಜನ ಕೂಡ ಆಗಿಲ್ಲ ಎಂಬುದು ಕೂಡ ಈಗ ಅವರ ತಂದೆಯವರ ಒಂದು ವಾದ ಆಗಿರುವಂಥದ್ದು. ಸದ್ಯ ನಮ್ಮ ಜೊತೆ ಮಾತಾಡಲಿಕ್ಕೆ ಅವರ ಮೊಹಮ್ಮದ್ ಹುಸೇನ್ ಅವರ ತಂದೆ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗುವ. ಸರ್, ಯಾವಾಗ ಈ ಒಂದು ಘಟನೆ ನಡೀತು ಮತ್ತು ಹೇಗಿತ್ತು ಅವರದ್ದು ಪರಿಸ್ಥಿತಿ ಬೆಳಿಗ್ಗೆ ಅಂತ? ಮೊನ್ನೆ 11 ಗಂಟೆಗೆ, ಅದು 5 ಗಂಟೆ ಕಾರ್ಕಳಕ್ಕೆ ಕೆಲಸಕ್ಕೆ ಹೋಗುವವನು. ಕೆಲಸಕ್ಕೆ ಹೋಗುವಾಗ ಬೆಳಿಗ್ಗೆ ಬರುವಾಗ ಕೆಂಪು ಗಾಡಿ ಬಂದು ಅವರು ಪ್ರಜ್ವಲ್ ಶೆಟ್ಟಿ ಅವ್ರದ್ದು ಗಾಡಿಯಲ್ಲಿ ಕಾರ್ ಬಂದು ಸ್ಪೀಡಾಗಿ ಬಂದು ಅವನಿಗೆ ಹೊಡೆದು ಹೋಗಿದ್ದಾರೆ, ನಿಲ್ಲಿಲ್ಲ. ಮತ್ತು ನನ್ನ ಮಗ 3 ಜಂಪ್ ಆಗಿ ಗೇಟಿಗೆ ಹೊಡೆದು ಮತ್ತು ಮೋರಿ ಒಳಗೆ ಬಿದ್ದಿದ್ದ. ಮತ್ತು ಯಾರು ಬಂದು ಇಲ್ಲಿ ಮೇಲೆ ಹಾಕಿ ಕರ್ಕೊಂಡು ಹೋಗಲಿಕ್ಕೆ ಯಾರೂ ಬರಲಿಲ್ಲ. ಮತ್ತು ಅವನು ರಕ್ತ ಎಲ್ಲ ಹೋಗಿ ಮೇಯಿಂದ ಒಂದು ಗಂಟೆ ಕಾಲದಲ್ಲಿ ರಕ್ತ ಎಲ್ಲ ಹೋಗಿ ಮತ್ತು ಮೇಲೆಯಿಂದ ರಕ್ತ ಇದ್ದಿದ್ದೆಲ್ಲ ಖಾಲಿ ಆಯಿತು. ಮತ್ತು ತಲೆಗೆ ಏಟು ಬಿದ್ದು ತಲೆ ಬ್ಲಾಕ್ ಆಗಿ ಮತ್ತೆ ಏನಿರಲಿಲ್ಲ. ಮತ್ತೆ 6 ಗಂಟೆ ಆಗುವ ಸಮಯದಲ್ಲಿ ಆ್ಯಂಬುಲೆನ್ಸ್ ಬಂದು ಮಣಿಪಾಲಕ್ಕೆ ಸೇರಿಸಿದೆ ಸರ್. ಅಂದರೆ ಆಕ್ಸಿಡೆಂಟ್ ಮಾಡಿದವರು ಆವಾಗಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸ್ತಿದ್ರೆ ಜೀವ ಉಳಿತಿತ್ತು ಸರ್. ಅವನಿಗೆ ಜೀವ 1 ಗಂಟೆವರೆಗೆ ಜೀವ ಇತ್ತು ಸರ್. ಅದು ಮತ್ತೆ ರಕ್ತ ಎಲ್ಲ ಖಾಲಿ ಆಯಿತು, ಮೈ ಇದೆಲ್ಲ ಹೋಯ್ತು. ಕಂಡ್ರೆ ಚಿಕ್ಕಾಪಟ್ಟೆ ಪೆಟ್ಟಾಗಿದೆ ಅವನಿಗೆ. ಮತ್ತು ರಕ್ತ ಎಲ್ಲ ಖಾಲಿಯಾಗಿ ಮತ್ತೆ ಏನು ಮಾಡಲಿಕ್ಕೆ ಆಗಲಿಲ್ಲ ಅವನಿಗೆ. ಮತ್ತು ಖಾಲಿ ಒಂದು ದಮ್ಮು ಇತ್ತು. ಅದಕ್ಕೆ ಮತ್ತೆ ಆ್ಯಂಬುಲೆನ್ಸ್ ಫೋನ್ ಮಾಡಿ ಮತ್ತೆ ಕರ್ಕೊಂಡ್ಬಂದು ನಾವು ಸೇರಿಸಿದೆ ಸರ್. ಅವನಿಗೆ ನಾವು ಇದ್ದರೆ ಒಬ್ಬನೇ ಮಗ. ಈಗ ಗಾಡಿ ಬಂದಿದ್ದು ನೋಡಿದರೆ ಗಾಡಿ ನೋಡಲಿಕ್ಕೆ ಸಿಕ್ಕಿಲ್ಲ, ಅಷ್ಟು ಫಾಸ್ಟ್ ಇತ್ತು ಗಾಡಿ. ಹೌದು ಸರ್. ಅಂದರೆ ಮೊಹಮ್ಮದ್ ಹುಸೇನ್ ಅವರು ಬೆಳಿಗ್ಗೆ 5 ಗಂಟೆಗೆ ಎಲ್ಲಿಗೆ ಹೋಗುವವರು? ಕೆಲಸಕ್ಕೆ ಹೋಗುವರು. ಗಾಡಿಗೆ ಡ್ರೈವರ್ ಸರ್. ಅವನಿಗೆ ಡ್ರೈವರ್ ಕೆಲಸಕ್ಕೆ ಹೋಗುವವನು. ಬೆಳಿಗ್ಗೆ ಒಂದು 8 ಗಂಟೆ ಅಲ್ಲಿ ಸೇರಬೇಕಲ್ಲ ಸರ್, ಅದಕ್ಕೆ ಬೇಗ ಹೋಗಿದ್ದ ಸರ್ 5 ಗಂಟೆಗೆ. ಹೌದು, 5 ಗಂಟೆಗೆ ಹೋಗಿ ಇಲ್ಲಿ ಹಾಸ್ಟೆಲ್ ಹತ್ತಿರ ಮನೆಯಿಂದ 1 ಕಿಲೋಮೀಟ್ರ್ ಬರಲಿಲ್ಲ, ಇಲ್ಲಿ ಹೆಸರು ಮಾಡ್ಕೊಂಡು ಹೋಗಿದ್ದಾರೆ ಸರ್. ಅಂದರೆ ಈಗ ಇಲ್ಲಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಮಗನೇ ಈ ಒಂದು ಆಕ್ಸಿಡೆಂಟ್ ಮಾಡಿರುವಂಥದ್ದು. ಅವರೇನಾದರೂ ನಿಮಗೆ ಭೇಟಿ ಆಗಿದ್ರಾ? ಆಸ್ಪತ್ರೆ ಖರ್ಚುಗಳನ್ನು ಏನಾದರೂ ಕೊಟ್ಟಿದ್ರಾ? ಅದು ಯಾವುದಾದ್ರೂ ನಿಮ್ಮ ಮನೆಗೆ ಏನಾದರೂ ಭೇಟಿ ಕೊಟ್ಟು? ಇಲ್ಲ ಸರ್, ಅವ್ರನ್ನ ಆಮೇಲೆ ಹೆಸರನ್ನು ಮಾಡಿದ ಮೇಲೆ ಅವ್ರಿಗೆ ಯಾರಿಗೂ ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ. ಅವರು ಹೊಡ್ಕೊಂಡ ಮೇಲೆ ನಮಗೆ ಕಣ್ಣಿಗೆ ಸಿಗಲಿಲ್ಲ, ಹೊಡ್ಕೊಂಡು ಸೀದಾ ಹೋಗಿದ್ದಾರೆ. ಆಮೇಲೆ ಕಾಣಲಿಕ್ಕೆ ಆಸ್ಪತ್ರೆಗೆ ಬರಲಿಲ್ಲ, ಎಲ್ಲಿ ಬರಲಿಲ್ಲ. ನಾವೇ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಇದು ಮಾಡಿದ್ರೆ ಜೀವ ಉಳಿಲಿಲ್ಲ. ಜೀವ ಅಲ್ಲಿ ಇದಾಯಿತು. ಮೊನ್ನೆ ಇದಾಗಿ ಈಗ ಒಂದು ಕೆಲಸ ಆಗ್ತಾಯಿದೆ. ಇಷ್ಟವರೆಗೆ ಯಾರೂ ಬರಲಿಲ್ಲ ಸರ್, ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಸಿಕ್ಕಲಿಲ್ಲ. ಅಂದರೆ ಈಗ ಏನು ಕಾನೂನು ಹೋರಾಟ ಮಾಡ್ತೀರಾ ಮುಂದೆ ಏನಾದರೂ ಪೊಲೀಸ್? ಹೌದು ಸರ್, ನನ್ನ ಮಗನೇ ನಮಗೆ ದುಡ್ಕೊಂಡು ಎಲ್ಲ ನಮ್ಮ ಖರ್ಚೆಲ್ಲ ನೋಡೋದು ಅವನೇ ಸರ್. ಖರ್ಚೆಲ್ಲ ನೋಡಿ ನಮಗೆ ಇನ್ಯಾರು ನೋಡೋರಿದ್ದಾರೆ? ಯಾರಿಲ್ಲ. ನಮಗೆ ಏನು ಹುಷಾರಿಲ್ಲದೆ ಕರ್ಕೊಂಡು ಹೋಗೋದು ಅವನೇ. ಏನು ಹತ್ತಿರನೇ ಇದ್ದಾನೆ. ಬಂದು ಗಾಡಿ ಅಪ್ಪ ಏನಾಯಿತು, ಅಪ್ಪ ಹೇಗಿದ್ದೀರಿ ಅಂತ ಹೇಳಿ ಕೇಳ್ಕೊಂಡು ಹೋಗೋದು ಅವನೇ. ಮತ್ತು ಅವನಿಗೆ ಈಗ ಅವನು ಹೋದ್ಮೇಲೆ ನಮಗೆ ಯಾರಿದ್ದಾರೆ ಸರ್? ಇಲ್ಲಿ ಯಾರಿಲ್ಲ. ದುಡ್ಕೊಂಡು ನಮಗೆ ದುಡಿಯೋದೇ ಅವನೇ, ದುಡಿದು ಕೊಡೋದು ಹಾಕೋದು ಅವನೇ ನಮಗೆ. ಹೌದು, ಆ ಕಾನೂನು ಹೋರಾಟ ಮಾಡ್ತೇವೆ ನಾವು. ಹೌದು ಸರ್, ಶಿಕ್ಷೆ ಆಗಬೇಕು ಸರ್ ಅವನಿಗೆ. ಅಂಥವ್ರಿಗೆ ಅಲ್ಲ, ಕರ್ಕೊಂಡೋಗಿ ಏನಾದರೂ ಸೇರಿಸಿದರೆ ಏನಾದರೂ ಮಾಡ್ಬೋದಿತ್ತು. ಕರ್ಕೊಂಡು ಹೋಗಿಲ್ಲ, ಅಡಿಗೆ ಹಾಕಿಸಿದ್ದು ಹೋಗಿದಂದರೆ ನಮಗೆ ಯಾರಿದ್ದಾರೆ ಮತ್ತೆ ನೋಡಲಿಕ್ಕೆ? ಅದಕ್ಕೆ ನಮಗೆ ನಮಗೆ ನ್ಯಾಯ ಸಿಕ್ಕಬೇಕಲ್ಲ ಸರ್. ಅದು ಸರ್.
ಇದಿಷ್ಟು ಬೈಕ್ ಸವಾರ ಮೊಹಮ್ಮದ್ ಹುಸೇನ್ ಏನಿದ್ದಾರೆ ಅವರ ತಂದೆಯವರ ಮಾತಾಗಿರುವಂಥದ್ದು. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ಶೆಟ್ಟಿ ಅವರ ಮೇಲೆ ಶಿರುವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಸ್ಟೇಷನ್ ಬೇಲ್ ಕೂಡ ಆಗಿದ್ದರೆ, ಆದರೆ ಪ್ರಕರಣವನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಶಿಕ್ಷೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಬೇಕು. ಯಾಕಂದರೆ ಮಾನವೀಯತೆ ಕೂಡ ಅವರಲ್ಲಿ ಇರಲಿಲ್ಲ. ಆಕ್ಸಿಡೆಂಟ್ ಮಾಡಿದ ಸಂದರ್ಭದಲ್ಲಿ ಕೂಡ ಹಿಟ್ ಆ್ಯಂಡ್ ರನ್ ಮಾಡಿ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ. ಅವರನ್ನು ಕೊನೆಯ ಪಕ್ಷ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಬದುಕ್ತಾ ಇದ್ರು ಎಂಬ ಮಾತನ್ನು ಕೂಡ ಮೊಹಮ್ಮದ್ ಹುಸೇನ್ ಅವರ ತಂದೆಯವರ ಮಾತಾಗಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.